ಮಸೀದಿ ಜಾಗ ಹೊರತುಪಡಿಸಿ ಶಾಲೆ ಜಾಗ ಒತ್ತುವರಿಯ ಆರೋಪ ಮುಸ್ಲಿಂ ಮುಖಂಡರಿಗೆ ಅಂಬೇಡ್ಕರ್ ಬಡಾವಣೆ ನಿವಾಸಿಗಳು ತರಾಟೆ ತೆಗೆದುಕೊಂಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಹುಲಗಿ ಗ್ರಾಮದಲ್ಲಿ ಮಾತಿನ ಚಕಮಕಿ ನಡೆದಿದೆ. ಜಾಮಿಯಾ ಮಸೀದಿ ಜಾಗ ಅಂತ ಶಾಲಾ ಜಾಗವನ್ನು ಒತ್ತುವರಿ ಮಾಡಿಕೊಳ್ಳಲಾಗಿದೆ ಅನ್ನುವಂತ ಆರೋಪ ಇದೆ. 6 ಗುಂಟೆ ಜಾಮಿಯಾ ಮಸೀದಿ ಜಾಗ ಇದ್ರೂ ಹೆಚ್ಚುವರಿ ಒತ್ತುವರಿ ಮಾಡಲಾಗಿದೆ ಅನ್ನುವಂತ ಆರೋಪ. ಒತ್ತುವರಿ ಮಾಡೋದು ಸರಿನಾ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 2 ಗುಂಪಿನ ನಡುವೆ ಮಾತಿನ ಚಕಮಕಿ ಆಗಿದೆ. ಸ್ಥಳಕ್ಕೆ ಮುನಿರಾಬಾದ್ ಪೊಲೀಸರು ಭೇಟಿ ನೀಡಿ ಮನವೊಲಿಕೆಯನ್ನ ಮಾಡಿದ್ದಾರೆ. ದಾಖಲೆ ಪರಿಶೀಲನೆ ಮಾಡಿ ಕ್ರಮ ಅಂತ PSI ಸುನೀಲ್ ಕುಮಾರ್ ಹೇಳಿದ್ದಾರೆ. ಇಲ್ಲಿ 6 ಗುಂಟೆ ಜಾಮಿಯಾ ಮಸೀದಿ ಏನಿತ್ತು ಇಲ್ಲಿ ಒತ್ತುವರಿ ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇರೋದು. ಅದನ್ನೇ ಗ್ರಾಮಸ್ಥರು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ತರ ಒತ್ತುವರಿ ಮಾಡೋದು ಸರಿನಾ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದಾರೆ. 2 ಕಡೆಯವರನ್ನ ಸುಮ್ಮನಿರಿ ಅಂತ ಹೇಳೋದ್ರ ಜೊತೆಗೆ ಏನ್ ಡಾಕ್ಯುಮೆಂಟ್ ಇದೆ ಅದನ್ನ ಚೆಕ್ ಮಾಡಿ ನ್ಯಾಯ ಕೊಡಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ನೀಡಿದ್ದಾರೆ. ಮಸೀದಿ ಜಾಗ ಹೊರತುಪಡಿಸಿಯೂ ಕೂಡ ಈ ಸ್ಕೂಲ್ ಜಾಗವನ್ನು ಒತ್ತುವರಿ ಮಾಡಲಾಗಿದೆ ಅನ್ನುವಂಥ ಆರೋಪ ಇದು. ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕಂದ್ರೆ ಈಗ ಒಮ್ಮೆ ಅವ್ರು ಲೆವೆಲ್ ಮಾಡ್ತಾರೆ ಅಲ್ಲ, ಅದಕ್ಕೆ ಹೇಳೀನಿ. ಅವ್ರ ಮೇಲೆ ಇದಾಗ್ಕೊಂಡು ಮಾಡ್ಕೊತಾರೆ ನಾಳೆ ಮುಗಿದ ಮೇಲೆ ಇಬ್ಬರು ಬರಲಿ ಅವರು ಮೊನ್ನೆ ಲಾಸ್ಟ್ ಟೈಮ್ ಬಂದು ಈಗ ಇವ್ರು ಈಗ ನಮ್ದು ಸರ್ ಇಲ್ಲಿ ಸಾಯಂಕಾಲ ಉಚ್ಚ ನಾನು ಹೇಳ್ತೀನಿ ಹೋಗ್ರಿ. ಇಲ್ಲಿ ಸುಮಾರು ನಾವು 40-45 ವರ್ಷದಿಂದ ವಾಸ ಮಾಡ್ತಾ ಇದ್ದೀವಿ ಸರ್. ನಮ್ಮ ಪ್ರಕಾರ ಅವ್ರಿಗಿರೋದು 6 ಗುಂಟೆ ಜಾಗ ಅಷ್ಟೇ ಸರ್. ಅದು ಮಿಕ್ಕಿಪಟ್ಟು ಇಲ್ಲಿ ಗೌರ್ಮೆಂಟ್ ಸರ್ವೆ ನಂಬರ್ ಐತೆ ಅಂತಂದೇಳಿ ನಮ್ಗೆ ತಿಳಿದುಪಟ್ಟಿದೆ ಸರ್. ನಮ್ಮಲ್ಲಿ 1ರಿಂದ 5th ಸ್ಕೂಲ್ ಗೌರ್ಮೆಂಟ್, ಅದರಲ್ಲಿ 1ರಿಂದ 60 ಮಕ್ಕಳು ಇರೋದು 2 ರೂಮ್ ಸರ್. ಅದಕ್ಕೆ 2 ರೂಮ್ ಅದ ಸರ್. 1ರಿಂದ 3ನೇ ಕ್ಲಾಸ್ ಮಟ್ಟ ಒಂದೇ ರೂಮ್ನಾಗ ಕುಂದಿರ್ಬೇಕು, 4, 5, 6 ಒಂದ್ರಾಗ ಕುಂದಿರ್ಬೇಕು ಸರ್. ಹಂಗಾಗಿ ನಮ್ಮ ಮಕ್ಕಳಿಗೆ ಊಟದ ವ್ಯವಸ್ಥೆ ಇಲ್ಲ ಸರ್. ಊಟ ಮಾಡೋಕ್ಕಲ್ಲಿ ಆಟ ಆಡೋಕ್ಕಿಲ್ಲ. ಮುಂದೆ ಒಂದು ಕಾಲುವೆ ಇದೆ ಸರ್. ಆ ಕಾಲುವೆ ತೋರಿಸ್ತೀವಿ ಸರ್. ಆ ಕಾಲುವೆ ಒಳಗೆ ಒಂದು ಮಗು ಕೂಡ ಬಲಿಯಾಗಿದೆ ಸರ್. ಸ್ಕೂಲಿಗೆ ಹೋಗಿ ಒಂದು ಮಗು ಕೂಡ ಬಲಿಯಾಗಿದೆ. ಆ ಕಾರಣಕ್ಕೆ ನಮಗೆ ಸ್ಕೂಲಿಗೆ ಬೇಕು ಅಂದರೆ ಎಲ್ಲ ಸಮಾಜಕ್ಕೆ ಬೇಕಂತ ನಾವು ಕೇಳ್ತಾ ಇದ್ದೀವಿ ಸರ್. ನಾವು ನಮ್ಮ ಸಮಾಜಕ್ಕೆ ಬೇಕಂತ ಕೇಳ್ತಾ ಇಲ್ಲ. ಎಲ್ಲ ಸಮಾಜ ಮಕ್ಕಳು ಸ್ಕೂಲಿಗೆ ಓದ್ತಾ ಇದ್ದಾರೆ. ನಾವು ಅವ್ರ ಪರವಾಗಿ ಹೋರಾಟ ಮಾಡಕತ್ತೀವಿ. ದಯವಿಟ್ಟು ಸರ್ಕಾರಕ್ಕಾಯ್ತು, ನಮ್ಮ MLA ಸರ್ಗೆ ಆಯ್ತು, PSI DC ಮೇಡಮ್ಗೆ ಎಲ್ಲರಿಗೆ ನಾವು ಒಂದು ರಿಕ್ವೆಸ್ಟ್, ಇದನ್ನು ದಯವಿಟ್ಟು ನಮ್ಮ ಸ್ಕೂಲಿಗೆ ಬಿಟ್ಟು ಕೊಡ್ಬೇಕಂತಲ್ಲಿ ತಮ್ಮಲ್ಲಿ ವಿನಂತಿ. ಇಲ್ಲಿ ಸುಮಾರು ನಾವು 40-45 ವರ್ಷದಿಂದ ವಾಸ ಮಾಡ್ತಾ ಇದ್ದೀವಿ ಸರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಒತ್ತುವರಿ ಆಗಿದೆ ಅನ್ನೋದನ್ನು ಹೇಳಲಾಗ್ತಿದೆ. ಅಂದರೆ ತಡವಾಗಿ ಬೆಳಕಿಗೆ ಬಂತು ಅಥವಾ ಏನು ಸಮಸ್ಯೆ ಆಯಿತು? ಎಷ್ಟು ವರ್ಷದಿಂದ ಈ ಸ್ಕೂಲ್ ಇದೆ? ಯಾವಾಗ ಒತ್ತುವರಿ ಮಾಡ್ಕೊಂಡಿದ್ದಾರೆ? ಏನಿದು ಕತೆ? ಹುಲಗಿ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಬಡಾವಣೆ ಇದೆ. ಬಡಾವಣೆಯ ಸಮೀಪವೇ ಒಂದು ಜಾಮಿ ಮಸೀದಿಯ ಒಂದು ಜಾಗ ಇರುವಂತದ್ದು. ಆ ಜಾಮಿ ಮಸೀದಿಯ ಕೇವಲ 6 ಗುಂಟೆ ಜಮೀನು ಇರುವಂತದ್ದು. ಆದ್ರೆ 6 ಗುಂಟೆ ಜಮೀನನ್ನ ಹೊರತುಪಡಿಸಿ ಏನು ಕೆಲವೊಂದಿಷ್ಟು ಮುಸ್ಲಿಂ ಮುಖಂಡರು ಆ ಜಮೀನು ಹೊರತುಪಡಿಸಿ ಏನು ಹೆಚ್ಚುವರಿ ಆದಂತ ಸರ್ಕಾರಿಯ ಒಂದು ಜಮೀನನ್ನು ಒತ್ತುವರಿ ಮಾಡಿದ್ರಂತ ಆರೋಪ ಕೇಳಿ ಬರ್ತಿತ್ತು. ಯಾಕಂತಂದ್ರೆ ಏನು ನಿನ್ನೆ ರಂಜಾನ್ ಹಬ್ಬ ಇತ್ತು. ರಂಜಾನ್ ಹಬ್ಬ ಮುಗಿದ ಬಳಿಕ ಸ್ವಚ್ಛತೆ ಕಾರ್ಯ ಮಾಡೋ ಸಂದರ್ಭದಲ್ಲಿ 6 ಗುಂಟೆ ಜಮೀನು ಹೊರತುಪಡಿಸಿ ಕೆಲವೊಂದಿಷ್ಟು ಮುಖಂಡರು ಸರ್ಕಾರಿ ಜಾಗಕ್ಕೆ ಅಂದ್ರೆ ಸರ್ಕಾರಿ ಶಾಲೆಯನ್ನ ಕಟ್ಟಡ ಸಲುವಾಗಿ 40 ವರ್ಷಗಳಿಂದ ಮೀಸಲಿಟ್ಟ ಜಾಗವನ್ನ ಏಕಾಏಕಿ ಅವರು ಅಂದ್ರೆ ಅಲ್ಲಿ ಸ್ವಚ್ಛತೆ ಮಾಡಕ್ ಬಂದಿದ್ರು. ಇಂಥ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಬಡಾವಣೆಯ ನಿವಾಸಿಗಳು ಕೆಲವೊಂದಿಷ್ಟು ಮುಖಂಡರು ಅಂದ್ರೆ ಮುಸ್ಲಿಂ ಸಮುದಾಯದ ಮುಖಂಡರಿಗೆ ತರಾಟೆ ತೆಗೆದುಕೊಂಡ್ರು. ನಿಮಗೆ ಕೇವಲ ಏನಂದ್ರೆ ಪಾಣಿ ಪ್ರಕಾರ ಮತ್ತು ದಾಖಲೆಗಳ ಪ್ರಕಾರ 6 ಗುಂಟೆ ಜಮೀನು ಇರುವಂತದ್ದು. 6 ಗುಂಟೆ ಜಮೀನಲ್ಲಿ ನೀವು ಮಾತ್ರ ಸ್ವಚ್ಛತೆ ಕಾರ್ಯಗಳನ್ನು ಮಾಡ್ಬೇಕು. ಅದನ್ನು ಹೊರತುಪಡಿಸಿ ಏನಂದ್ರೆ 40 ವರ್ಷಗಳಿಂದ ನಾವು ಇದೇ ಬಡಾವಣೆಯ ಮಕ್ಕಳಿಗೋಸ್ಕರ, ಶಾಲಾ ಮಕ್ಕಳಿಗೋಸ್ಕರ ಸರ್ಕಾರಿ ಜಾಗವನ್ನ ಮೀಸಲಿಟ್ಟಿದ್ದಾರೆ. 40 ವರ್ಷಗಳಿಂದ ಇದೇ ಇದೆ. ಆದ್ರೆ ಈ ಬರ್ತಾ ನೀವು ಒತ್ತುವರಿ ಮಾಡ್ಕೊಂತ ಬರ್ತಾ ಇದ್ರೆ ಮತ್ತು ಈ ಸ್ವಚ್ಛತೆ ಕಾರ್ಯಗಳನ್ನು ಮಾಡ್ತಾ ಇದ್ರೆ ತಕ್ಷಣ ಅದನ್ನ ಕೈ ಬಿಡ್ಬೇಕಂತೇಳಿ ಕೆಲವೊಂದಿಷ್ಟು ಮುಸ್ಲಿಂ ಮುಖಂಡರಿಗೆ ಅಲ್ಲಿನ ಸ್ಥಳೀಯರು ನಿವಾಸಿಗಳು ತರಾಟೆ ತೆಗೆದುಕೊಂಡ್ರು. ಇಂಥ ಸಂದರ್ಭದಲ್ಲಿ ಮುನಿರಾಬಾದ್ನ PSI ಸುನೀಲ್ ಕುಮಾರ್ ಬಂದು ಸ್ಥಳಕ್ಕೆ ಆಗಮಿಸಿ 2 ಗುಂಪನ್ನು ಕೂಡ ಮನವೊಲಿಸುವಂತ ಕೆಲಸ ಮಾಡಿದ್ರು. ಇಲ್ಲ ದಾಖಲೆಗಳಿದ್ವಿ ಅದೆಲ್ಲ ಪರಿಶೀಲನೆ ಮಾಡ್ತೀವಿ, ಕೇವಲ 6 ಗುಂಟೆ ಇದ್ರೆ ಮಾತ್ರ 6 ಗುಂಟೆ ಮಾತ್ರ ಅವರು ಅಲ್ಲಿ ಪ್ರಾರ್ಥನೆ ಸಲ್ಲಿಸಬೇಕು. ಅದು ಬಿಟ್ಟು ಸರ್ಕಾರಿ ಜಮೀನಲ್ಲಿ ಬಂದು ಒತ್ತುವರಿ ಮಾಡೋದು ಬಹಳಷ್ಟು
ಕಾನೂನಿಗೆ ವಿರುದ್ಧವಾಗಿದೆ. ಆ ಕಾರಣಕ್ಕಾಗಿ ಇದು ಸರ್ಕಾರಿ ಜಮೀನಾಗಿದ್ದರಿಂದ ಕೇವಲ 6 ಗುಂಟೆಯಲ್ಲಿ ಮಾತ್ರ ನೀವು ಪ್ರಾರ್ಥನೆ ಮಾಡಿ ಅಂತ ಹೇಳಿ ಕೂಡ ಸುನಿಲ್ ಕುಮಾರ್ ಅವರು ಎಚ್ಚರಿಕೆ ಕೊಟ್ಟರು. ತದನಂತರ ಸ್ಥಳೀಯ ನಿವಾಸಿಗಳಿದ್ರಿಂದ ಅಂಬೇಡ್ಕರ್ ಬಡಾವಣೆಯ ನಿವಾಸಿಗಳು ಕೂಡ ಅವ್ರು ಮನವೊಲಿಸುವಂತ ಕೆಲಸ ಮಾಡಿದ್ರು. ಇಲ್ಲ, ನೀವು ಏನ್ ದಾಖಲೆಗಳನ್ನು ಪರಿಶೀಲನೆ ಮಾಡ್ತೀನಿ, ಒಂದು ವೇಳೆ ಏನಾದ್ರು ಒತ್ತುವರಿ ಇದ್ರೆ ಖಂಡಿತ ತೆರವುಗೊಳಿಸಿ ಅದು ಸರ್ಕಾರಿ ಶಾಲೆಗೆ ಮಾತ್ರ ಮೀಸಲಿಡುತ್ತ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟ ನಂತರ ಸ್ಥಳೀಯರು ಸಮಾಧಾನ ಪಟ್ಕೊಂಡ್ರು ಅಂತ ಹೇಳ್ಬೋದು. ಒಟ್ಟಾರೆ ಅಂತಂದ್ರೆ ಜಾಮಿಯಾ ಮಸೀದಿ ಹೆಸರಿನಲ್ಲಿ ಒತ್ತುವರಿ ಮಾಡುವಂತ ಆರೋಪ ಈಗ ಕೆಲ ಮುಸ್ಲಿಂ ಸಮುದಾಯದ ಮುಖಂಡರ ಮೇಲೆ ಇರುತ್ತದೆ. ನೀತಿ ಇದಕ್ಕೆ ಸಂಬಂಧಪಟ್ಟಂತೆ ಈ ಮುಸ್ಲಿಂ ಸಮುದಾಯದ ನಾಯಕರುಗಳಿಗೆ ಏನು ಹೇಳ್ತಾರೆ, ಅಂದರೆ ಏನಾಗಿದೆ, ಅವ್ರ ಹತ್ರ ಡಾಕ್ಯುಮೆಂಟ್ ಇದೆಯಾ, ಆ ವಿಚಾರದ ಬಗ್ಗೆ, ಈ ಕಾನೂನು ಹೋರಾಟದ ಬಗ್ಗೆ ಏನು ಹೇಳ್ತಾರೆ ಅವರು? ನೀತಿ ಏನಂತಂದ್ರೆ ಅವರು ಹೇಳೋ ಪ್ರಕಾರ, ಮುಸ್ಲಿಂ ಸಮುದಾಯದ ಮುಖಂಡರು ಹೇಳೋ ಪ್ರಕಾರ, ನಮಗೆ ಪಾಣಿ ಪ್ರಕಾರ 6 ಗುಂಟೆ ಇರುವಂತದ್ದು. ಆದ್ರೆ ಇದು ಸರ್ಕಾರಿ ಜಮೀನು ಆಗಿರೋದ್ರಿಂದ, ಯಾಕಂದ್ರೆ 6 ಗುಂಟೆಯಲ್ಲಿ ಮಾತ್ರ ಪ್ರಾರ್ಥನೆ ಸಲ್ಲಿಸೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಹೆಚ್ಚುವರಿಯಾಗಿ ಜಮೀನು ಕೊಡಿ ಅಂತ ಹೇಳಿ ಆಗಲೇ ತಹಸೀಲ್ದಾರ್ಗೆ ಮತ್ತು ಜಿಲ್ಲಾಧಿಕಾರಿಗೆ ಪತ್ರ ಬರೆದು ಕೊಟ್ಟಿದ್ವಿ. ಇದು ಸರ್ಕಾರಿ ಜಮೀನು ಆಗಿರೋದ್ರಿಂದ ಕೇವಲ 1-2 ಗುಂಟೆ ಮಾತ್ರ ನಾವು ಬಂದು ಒತ್ತುವರಿ ಮಾಡಿರೋದು. ಆದ್ರೆ ಅದನ್ನು ಹೊರತುಪಡಿಸಿ ಎಲ್ಲಾ ಜಮೀನನ್ನು ನಾವು ಒತ್ತುವರಿ ಮಾಡಿಲ್ಲ. ನಮಗೆ ಯಾಕಂದ್ರೆ ಪ್ರಾರ್ಥನೆ ಸಲ್ಲಿಸಕ್ಕೆ ಮತ್ತು ಇಲ್ಲಾಂದ್ರೆ ಏನಾದ್ರು ಯಾವ ವಾಹನ ಬಂದ್ರೆ ಪಾರ್ಕಿಂಗ್ ಮಾಡಕ್ಕೆ ಸಮಸ್ಯೆ ಆಗ್ತದೆ. ಆ ಕಾರಣಕ್ಕಾಗಿ ಹೆಚ್ಚುವರಿ ಭೂಮಿ ಕೊಡಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ವಿ. ಆದ್ರೆ ಅಷ್ಟು ಜಮೀನನ್ನ ಒತ್ತುವರಿ ಮಾಡಿಲ್ಲ ಅಂತ ಹೇಳಿ ಸಮಜಾಯಿಷಿ ನೀಡಿರುವಂತದ್ದು. ಆದ್ರೆ ಸ್ಥಳೀಯರು ಹೇಳೋ ಪ್ರಕಾರ ಇದು ಸರ್ಕಾರಿಯ ಶಾಲೆ ಕಟ್ಟಡ ಸಲುವಾಗಿ ಇರುವಂತ ಜಮೀನು, ಇದನ್ನ ಈ ರೀತಿ ಒತ್ತುವರಿ ಮಾಡೋದು ಸಮಂಜಸ ಅಲ್ಲ ಅಂತ ಹೇಳಿ ಹೇಳುವಂಥದ್ದು. ಒಟ್ಟಾರೆ ಏನಂತಂದ್ರೆ ಈಗ ತಹಸೀಲ್ದಾರ್ಗೆ ಮುಸ್ಲಿಂ ಸಮುದಾಯದ ಮುಖಂಡರು ಮನವಿ ಕೊಟ್ಟಿದ್ದಾರೆ, ನಮಗೆ ಕೆಲವೊಂದಿಷ್ಟು ಜಮೀನು ಹೆಚ್ಚುವರಿಯಾಗಿ ಕೊಡಿ ಅಂತ ಹೇಳಿ. ಇಲ್ಲ, ಇವರು ಅಂಬೇಡ್ಕರ್ ಬಡಾವಣೆ ನಿವಾಸಿಗಳು, ಇಲ್ಲ ಇದು ಸರ್ಕಾರಿ ಶಾಲೆಯ ಕಟ್ಟಡ ಸಲುವಾಗಿ ಇರುವಂತಹ ಜಮೀನು, ಆ ಕಾರಣಕ್ಕಾಗಿ ಯಾರಿಗೂ ಕೂಡ ಕೊಡೋದು ಬೇಡ ಅಂತ ಹೇಳಿ ಹೇಳಿರುವಂತದ್ದು. ಒಟ್ಟಾರೆ ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ಈಗ ಮಧ್ಯಸ್ಥಿಕೆ ವಹಿಸಿ ಇದು ಯಾರಿಗೆ ಸಂಬಂಧಪಟ್ಟ ಜಮೀನು ಮತ್ತು ಸರ್ಕಾರಿ ಜಮೀನು ಆಗಿದ್ರೆ ಖಂಡಿತಲೂ ಕೂಡ ಅಲ್ಲಿ ಸರ್ಕಾರಿ ಒಂದು ಕಟ್ಟಡ ನಿರ್ಮಾಣಕ್ಕೆ ಅನುವು ಮಾಡಿಕೊಡ್ಬೇಕಾಗಿರುವುದು. ನೀತಿ. ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮ ಡೀಟೇಲ್ಸ್ಗಾಗಿ.